ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಬಾಳಿಗೆ ದಾರಿದೀಪ ಆಗಬೇಕಾಗಿರೋ ನನ್ನ ಸ್ವಂತ ಅಕ್ಕನೇ ನನ್ನ ಮುಳ್ಳಾಗಿ ಚುಚ್ತಿದ್ದಾಳೆ. ಈ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ದೀಪಾ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಮನ್ಸಿಗೆ ತುಂಬ ನೋವಾಗ್ತಿದೆ ಅಕ್ಕ. ಯಾರಿಗೂ ಹೇಳ್ಕೊಳಕ್ಕಾಗ್ತೆ ಒಬ್ಬಳೇ ಕೂತ್ಕೊಂಡು ಅಳ್ತಿದ್ದೀನಿ. ಯಾಕೆ, ನಾನಿಲ್ವಾ? ಅಳೋ ಅಂಥದ್ದು ಏನಾಯ್ತು? ಅದು ಚಿರು ಮಾತಾಡಿಸ್ತಿಲ್ಲ ಅಂತನಾ? ಅದು ಒಂದೇ ಅಲ್ಲ ಅಕ್ಕ. ಇನ್ನೂ ಎಷ್ಟು ದಿನ ಈ ಥರ ವೇಷ ಹಾಕೊಂಡಿರೋದು ಅಂತ ತಾನೆ? ಆಫೀಸಲ್ಲಿ ಚಿರು ದಿಶಾ ಜೊತೆ ಕ್ಲೋಸ್ ಆಗಿರ್ತಾನೆ, ಇಲ್ಲಿ ಮನೇಲಿ ನನ್ನ ಜೊತೆ ಮಾತಾಡ್ತಿಲ್ಲ ಅನ್ನೋತ್ತಾನೆ ನಿನ್ ಬೇಜಾರು. ಅರ್ಚನಾ ಅಕ್ಕಂಗೆ ರೂಪ ಅಕ್ಕ ಬಗ್ಗೆ ಹೇಳಿದ್ರೆ ನಾಳೆ ಅಕ್ಕನ ಕೆಲ್ಸಕ್ಕೆ ತೊಂದರೆ ಆಗತ್ತೆ. ಆಗ ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ? ಸದ್ಯಕ್ಕೆ ಅವಳ ಬಗ್ಗೆ ಅಕ್ಕಂಗೆ ಹೇಳೋದು ಬೇಡ. ಹ್ಞೂ ಅಕ್ಕ, ಇದೆಲ್ಲದ್ರಿಂದ ಯಾವಾಗ ಹೊರಗೆ ಬರ್ತೀನಿ ಅಂತ ಅನಿಸ್ತಿದೆ. ಹಸ್ಬೆಂಡ್ ನನ್ನ ಜೊತೆ ಮಾತಾಡದೇ ಇದ್ರು ಮನೆ ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ಇದ್ಬಿಡೋಣ ಅನಿಸ್ತಿದೆ. ದಿನ ಅವನ ಜೊತೆ ಕಿತ್ತಾಡಿಲ್ಲ ಅಂದ್ರೆ ನಿನಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ. ನೋಡು ದೀಪಾ, ತುಂಬ ತಲೆ ಕೆಡಿಸ್ಕೋಬೇಡ. ಅವನು ನಿನ್ನ ಜೊತೆ ಮಾತಾಡ್ತಿಲ್ಲ ಅಂತ ಫೀಲಲ್ಲಿ ಇರ್ತಾನೆ, ಆದರೆ ಅದನ್ನು ತೋರಿಸ್ಕೋತಿಲ್ಲ ಅಷ್ಟೇ. ಹಂಗಂತೀರಾ? ಅವನಿಗೆ ಸಿಟ್ಟು ಕಡಿಮೆ ಆದಾಗ ಅವನೇ ಬಂದು ನಿನ್ನ ಹತ್ರ ಮಾತಾಡಿಸ್ತಾನೆ, ಬೇಕಿದ್ರೆ ನೋಡ್ತಿರು. ನೋಡು, ಆಗ ನೀನು ಕೋಪ ಮಾಡಿಕೊಂಡೇ ಇರಬೇಕು. ಇವತ್ತೆಲ್ಲ ನಾಳೆ ಅವನಿಗೆ ನಿನ್ನ ಬಿಟ್ಟಿರೋದಕ್ಕಾಗದೆ ಬಂದು ಮಾತಾಡಿಸ್ತಾನೆ. ಸರಿ. ಅದ್ರ ಜೊತೆ ನೀನು ದಿಶಾ ಆಗಿ ಯಾಕೆ ನಾಟಕ ಮಾಡ್ತಿದ್ದೀಯಾ ಅನ್ನೋದು ನೆನಪಿರಲಿ. ಮನೇಲಿ ಏನೇ ಸಮಸ್ಯೆ ಆದರೂ ಮ್ಯಾನೇಜ್ ಮಾಡೋದಕ್ಕೆ ನಾನಿದ್ದೀನಿ. ಅಡುಗೆ ಮಾಡೋದಕ್ಕೆ ಜಾಚಿ ಇದ್ದಾಳಲ್ಲ. ಮನೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನೀನೇನು ಸಾಧಿಸಕ್ಕೆ ಹೊರಟಿದ್ಯೋ ಅದನ್ನು ಸಾಧಿಸು. ನೀನು ಅಳೋದನ್ನ ನನ್ನ ಕೈಲಿ ನೋಡೋದಕ್ಕಾಗಲ್ಲ ದೀಪಾ. ಅದು ಅಲ್ಲದೆ ನೀನು ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ನೀನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ರೀ, ನೀನ ಸುಕ್ಕು? ನಾನೇ ನಿಮ್ಮಮ್ಮನ ಮುದ್ದಿನ ಸೊಸೆ ಸುಕನ್ಯಾ. ಅವ್ರು ಬದುಕಿದ್ದಾಗಲಂತೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಈಗ ಯಾಕೆ ಅವ್ರ ಹೆಸರು ಹೇಳ್ತೆ ಸುಕ್ಕು? ಏನಂದ್ರೆ? ಏನಿಲ್ಲ ಸುಕ್ಕು. ಹೌದು, ನಾನೆಲ್ಲ ತಪ್ಕೋತಾ ಇದೆಯಲ್ಲ, ಏನು ಸಮಾಚಾರ? ರೀ, ಇಷ್ಟು ದಿನ ನಿಮ್ಮನ್ನ ನಾನು ಕೋಪದಿಂದ ನೋಡ್ತಿದ್ದೆ, ಇನ್ಮೇಲೆ ಪ್ರೀತಿಯಿಂದ ಇರೋಣ ಅಂತ. ಅಯ್ಯೋ, ಈ ಹಸ್ತಿರೋ ಪ್ರೇಮಿಗೆ ಪ್ರೀತಿ ಒಂದೇ ಸಾಲದು ಸುಕ್ಕು, ಇನ್ನೇನಾದ್ರು ಕೊಡು. ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿ ನೋಡಿ, ಬನ್ರಿ, ಕೂತ್ಕೊಳ್ಳಿ. ಸುಕ್ಕು, ಇದನ್ನೆಲ್ಲ ನೀನೇ ಅರೇಂಜ್ ಮಾಡಿದ್ದೀನಿ? ಹೌದು ರೀ, ಇಷ್ಟು ದಿನ ಕುಡಿಬೇಡಿ ಅಂದ್ರು ಕದ್ದು ಮುಚ್ಚಿ ಕುಡಿತಿದ್ರಿ. ಇನ್ಮೇಲೆ ನನ್ನ ಮುಂದೆನೇ ಕುಡಿಬೋದು. ಕನಸ ಅಂತ ನೋಡ್ಕೋತಿದ್ದೆ ಸುಕ್ಕು. ಇದ್ರೆ ನಿನ್ನಂತ ಹೆಂಡತಿ ಇರಬೇಕು ಕಣೆ ಸುಕ್ಕು. ತಾರ್ ಮರುಭೂಮಿ ಅಂತ ಇರೋ ಈ ನಿನ್ನ ಕೆನ್ನೆಗೆ ನಾನೊಂದು ಕೊಡ್ಲಾ? ಏರ್ಪ್ಲೇನಲ್ಲಿ ಹೋದಷ್ಟೇ ಖುಷಿ ಆಗತ್ತೆ ಕಣೆ. ಬೇಡ ರೀ. ಯಾಕೆ ಸುಕ್ಕು? ನನಗೆ ಫ್ಲೈಟ್ಗಿಂತ ಕೆಂಪು ಬಸ್ಸಲ್ಲಿ ಹೋಗೋದೇ ಇಷ್ಟ. ಆಕ್ಸಿಡೆಂಟ್ ಆಗೋಗ್ಬಿಡ್ತು ಸುಕ್ಕು. ಪರವಾಗಿಲ್ಲ, ಆದರೂ ಬದುಕೋ ಚಾನ್ಸ್ ಇರುತ್ತೆ. ಫ್ಲೈಟ್ ಕ್ರ್ಯಾಶ್ ಆದರೆ ಲೈಫೇ ಸ್ಕ್ರಾಪ್ ಆಗ್ಬಿಡುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ರೀ, ಹೇಳಿ ಸುಕ್ಕು. ಮತ್ತೆ ಏನ್ ಬೇಕೋ ಕೇಳು. ಚಿನ್ನ ಒಂದ್ ಬಿಟ್ಟು ಇನ್ನೇನ್ ಬೇಕಾದ್ರೆ ಕೇಳು ನನ್ನ ಚಿನ್ನ. ಅದೆಲ್ಲ ಬೇಡ ರೀ.
ದೀಪ ಮತ್ತೆ ಚಿರು ಇತ್ತೀಚೆಗೆ ಒಂಥರ ಇದಾರಲ್ಲ. ಇಲ್ವಲ್ಲ. ಇಲ್ಲ ರೀ, ಅವ್ರಿಬ್ರ ಮಧ್ಯೆ ಏನೋ ಸರಿ ಇಲ್ಲ. ಅವ್ರೇನಾದ್ರೂ ಜಗಳ ಆಡ್ಕೊಂಡಿದಾರಾ? ನಂಗೆ ಗೊತ್ತಿಲ್ಲ. ನಿಜ ಹೇಳ್ರಿ. ಇನ್ನೊಂದು ಡ್ರಿಂಕು. ಹಾ, ಯಾಕೆ ಸುಖ ಬೇಜಾರಾಗಿದ್ಯಾ? ಹೆಂಡತಿ ಮುಂದೆ ಕೂತ್ಕೊಂಡು ನಾನು ಎಣ್ಣೆ ಹೊಡಿತಾ ಇದ್ದೀನಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಿಜವಾಗ್ಲು ಅವರಿಬ್ರು ಮಧ್ಯೆ ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಇಲ್ಲ, ನಿನ್ ಅಲ್ಲ, ಈ ಎಣ್ಣೆ ಮೇಲಾನೆ ನಂಗೆ ಗೊತ್ತಿಲ್ಲ. ಅಂದ ಮೇಲೆ ನಾಳೆಯಿಂದ ಇದನ್ನ ನೀವು ಕುಡಿಯೋ ಹಾಗಿಲ್ಲ. ಯಾಕೆ ಸ್ವಲ್ಪ ಶಾಕ್ ಕೊಡ್ತೀಯಾ? ಹೇಳ್ದಷ್ಟು ಮಾಡ್ಬೇಕು, ಇಲ್ಲ ಅಂದ್ರೆ ಸುಖೋ, ನೀನ್ ಕಿಲಾಡಿ ಅಂದ್ರೆ ನಾನು ಜಗತ್ ಕಿಲಾಡಿ ಕಣೆ. ನನಗೆ ಕೊಡಿಸಿ ದೀಪ ಚಿರು ಮೇಲೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀಯಾ? ನಾನು ಯಾವ ಕಾರಣಕ್ಕೂ ನಿನಗೆ ಹೇಳಲ್ಲ ಕಣೆ. ನೀನು ನಾಳೆಯಿಂದ ಕುಡಿಬೇಡಿ ಅಂತ ತಾನೇ ಹೇಳಿದ್ಯಾ? ಇವತ್ತು ನಾ ಕೊಡ್ಬಿಡ್ತೀನಿ. ಊರೇ ಹತ್ಕೊಂಡು ಉರಿಬೇಕಾದ್ರೆ ಊರಿನ ರಾಜ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ತರ ಇದ್ನಂತೆ. ಹಾಗಾಯ್ತು ನಿನ್ ಕತೆ. ಈಗೇನಾಯ್ತು? ಮನೆಯಲ್ಲಿ ಏನ್ ನಡೀತಿದೆ ಅಂತ ನಿನಗ್ ಗೊತ್ತಾ? ದೀಪ ಚಿರು ಮಧ್ಯೆ ಏನೋ ಸರಿ ಇಲ್ಲ ಅನ್ನಿಸ್ತಿದ್ಯಮ್ಮ. ಅವ್ರೊಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಈಗ ಅಂಥದ್ದು ಏನಾಯ್ತು? ಡೈನಿಂಗ್ ಟೇಬಲ್ ಅಲ್ಲಿ ಕೂತಾಗ ಅವ್ರಿಬ್ರು ಒಬ್ರಿಗೊಬ್ರು ಮಾತಾಡ್ಸಿದ್ರಾ? ನೀನೇ ನೋಡ್ದೆ ತಾನೆ? ಅದೊಂದು ರೀಸನ್ ಇಟ್ಕೊಂಡು ಅವರೊಬ್ಬರ ಮಧ್ಯೆ ಏನೋ ಆಗಿದೆ ಅಂತ ಹೇಳೋದು ಸರಿ ಇಲ್ಲ. ಅವರಿಬ್ರು ಮತ್ತೆ ಯಾವಾಗ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ. ಅಲ್ಲ ಸೌಂದರ್ಯ, ಚಿಕ್ಕತೆ, ನಿಮ್ಮ ತಲೆಯಲ್ಲಿರೋ ಅನುಮಾನನ ನನ್ನ ತಲೆಗೆ ತುಂಬಕ್ಕೆ ಬರಬೇಡಿ. ನಾನೇನೋ ಬೇರೆ ಯೋಚನೆ ಹೇಳಿದ್ದೇನೆ. ಹಾ, ಈಗಲೇ ಸಿಕ್ತು. ಟೈಮಿಗೆ ಸರಿಯಾಗಿ ಕೊಟ್ರಲ್ವಾ? ಹಾ, ಥ್ಯಾಂಕ್ಸ್. ಹಾ, ಏ ದೀಪಾ, ಬಾರೆ ಇಲ್ಲಿ. ಮೇಡಮ್. ಯಾರಿಗೆ ಹಾಲು? ನನ್ನ ಹಸ್ಬೆಂಡ್ಗೆ. ಒಬ್ರಿಗೊಬ್ರು ಮಾತಾಡದೇ ಇದ್ರು ಸೇವೆ ಮಾತ್ರ ಚೆನ್ನಾಗೆ ಮಾಡ್ತೀಯ ಅಲ್ವಾ? ಹ್ಞೂ ಮೇಡಮ್, ಗಂಡ ಹೆಂಡತಿ ಮಧ್ಯೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ನನ್ನ ಹಸ್ಬೆಂಡ್ ಸೇವೆ ಮಾಡದೆ ಇರ್ತೀನ? ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗುತ್ತೋ ಅನ್ನೋ ಭಯದಿಂದ ಅತ್ತೆನ ಚೀರುನ ಬುಟ್ಟಿಗೆ ಹಾಕ್ಕೊಂಡು ಯಾರಿಗೂ ಗೊತ್ತಾಗ್ದಿರೋ ಥರ ಅವ್ರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿಕೊಂಡು ಇಲ್ಲೇ ಇರೋ ಹಾಗೆ ಮಾಡ್ಕೊಂಡಿದ್ಯಾ ಅಲ್ವಾ? ಇನ್ನು ಎಷ್ಟು ದಿನ ಇಲ್ಲೇ ಇರ್ತೀಯ ಅಂತ ನೋಡ್ತೀನಿ. ಆದಷ್ಟು ಬೇಗ ನಿನ್ನನ್ನು ಇಲ್ಲಿಂದ ಹೊರಗೆ ಕಳಿಸ್ತೀನಿ. ನಿನ್ನನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಿನ್ನನ್ನು ಯಾರು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಯಾರಿಂದ ಅಂತ ಈಗಲೇ ಹೇಳಮ್ಮ, ಇವಳಿಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಇರು, ಸದ್ಯದಲ್ಲೇ ನಿನ್ನ ಜಾಗಕ್ಕೆ ದಿಶಾ ಅಂತ ಇರ್ತೇನೆ.